ಪ್ರಣಯ ಸಖಿ ಸಿನಿಮಾದ ದ್ವಾಪರ ಹಾಡು ಸಿಕ್ಕಾಪಡೆ ವೈರಲ್ ಆಗಿದೆ, ಎಲ್ರಿಗೂ ಇಷ್ಟ ಆಗಿದೆ. ಸೊ ಅಭಿನಂದನೆಗಳು ಡಾಕ್ಟರ್ ವಿ ನಾಗೇಂದ್ರ ಪ್ರಸಾದ್ ಸರ್. ಶ್ರೀನಿವಾಸ ರಾಜು ಸರ್, ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಪ್ಲೀಸ್. ಬನ್ನಿ. ಯಾಕೆ ಸಿನಿಮಾ ನಿರ್ದೇಶಕರು ಇವರು ಸಿನಿಮಾ ಮಾಡಿದಕ್ಕೆ ಹಾಡು ಬರೆಯೋಕ್ಕಾಯ್ತು, ಸಂಗೀತ ಕೊಡೋಕ್ಕಾಯ್ತು, ಅಥವಾ ನನಗೂ ಪಿ ಆರ್ ಕೆಲಸ ಸಿಕ್ತು. ಹಾಗಾಗಿ ಶ್ರೀನಿವಾಸ ರಾಜು ಉಪಸ್ಥಿತಿ ಇರಬೇಕು. ಇನ್ನೊಂದು ಹೇಳಕ್ಕೆ ಬಯಸ್ತೀನಿ, ಈ ಪ್ರಶಸ್ತಿ ವಿನಾಯಕ ರಾಮ್ ಅವರು ಗೀತರಚನೆಗೆ ಶುರು ಮಾಡಿದ್ರು. ರಾಘವೇಂದ್ರ ಚಿತ್ರಮಣಿದು 2ನೇ ಸರಿ ನೀವು ಪ್ರಶಸ್ತಿ ಪಡಿತಾ ಇದ್ರಿ. ಆದರೆ ಇವತ್ತು ಅಚಾನಕ್ ಪಿ ಜಿ ಶ್ರೀನಿವಾಸ ಮೂರ್ತಿ ಅವರು ಶ್ರೀಮತಿ ಅವರು ತೀರ್ಕೊಂಡು ಸುಮಾರು 12 ದಿವಸ ಆಯಿತು. ಐ ಥಿಂಕ್ ಇವತ್ತೇ ನನಗೆ ಮೊನ್ನೆ ಶಶಿ ಫೋನ್ ಮಾಡಿದ್ರು, ವೈಕುಂಠ ಸಮಾರಾಧನೆ ಬರಬೇಕು ಅಂದರು. ಬಟ್ ನಾನು ಅವ್ರಿಗೇನು ಹೇಳಕ್ ಹೋಗಿಲ್ಲ, ಅವ್ರು ಇರ್ತಾರೆ ಅಂತೇಳಿ. ಅದೊಂದು ಹೇಳಬೇಕಾಯ್ತು, ಯಾಕಂದ್ರೆ ಎಷ್ಟೊಂದು ಜನ ಗೊತ್ತಿಲ್ಲ, ನಮ್ಮ ಪತ್ರಕರ್ತರ ಸ್ನೇಹಿತರನ್ನ ಇಲ್ಲೇ ಇದ್ದಾರೆ. ಹಾಗಾಗಿ ಪಿ ಜಿ ಶ್ರೀನಿವಾಸ ಮೂರ್ತಿ ಹೆಸರು ತಗೊಂಡಿರೋ ಪ್ರಶಸ್ತಿ ಅಭಿನಂದನೆಗಳು ಸರ್. ಥ್ಯಾಂಕ್ ಯು. ಅವರ ಮೊದಲನೇ ಸಿನಿಮಾದ ನಿರ್ಮಾಪಕಿ ನಮ್ಮ ಮೀನಾಕ್ಷಿ ಜಯರಾಮ್ ಅವರು ಮೊದಲಿಗೆ ಅವಕಾಶ ಕೊಟ್ಟಂತಹ ಅನ್ನದಾತೆ ಗಾಜಿನ ಮನೆ ಸಿನಿಮಾಗೆ. ಸೊ ಇದು ಭಾಗ್ಯವಯ್ಯ ಅನ್ನೋ ಭಾವನೆ ಯಾವ ಚಿತ್ರಕ್ಕೆ ಪ್ರಶಸ್ತಿಯನ್ನ ಪಡ್ಕೊಳ್ತಿದ್ದಾರೆ. ನಿರ್ದೇಶಕರು ವೇದಿಕೆಯಲ್ಲೇ ಇದ್ದಾರೆ, ಮೊದಲಿಗೆ ಅವಕಾಶ ಕೊಟ್ಟಂತಹ ನಿರ್ಮಾಪಕಿಯು ವೇದಿಕೆಯಲ್ಲೇ ಇದ್ದಾರೆ. ಶುಭವಾಗಿ ಈ ಅಪ್ರತಿಮ ಪ್ರತಿಭೆಗೆ ಒಂದು ಜೋರು ಕರತಾಡೋಣ ಬರ್ಲಿ. ಈವರೆಗೂ 1000 ಸಿನಿಮಾಗಳಿಗೆ 3000 ಹಾಡುಗಳನ್ನ ಬರೆದಿದ್ದಾರೆ. ಬರೆದ ಹಾಡುಗಳಿಗೆ ಖ್ಯಾತ ಸಂಗೀತ ಸಂಯೋಜಕರು ರಾಜನ್ ನಾಗೇಂದ್ರ ಅವರಿಂದ ಹಿಡಿದು ಇಳೆಯರಾಜ, ಹಂಸಲೇಖ, ಹರಿಕೃಷ್ಣ ಅವರ ಅರ್ಜುನ್ಜನ್ಯ ಮುಂತಾದ ಸಂಗೀತ ದಿಗ್ಗಜರು ಸಂಗೀತ ಸಂಯೋಜನೆ ಮಾಡಿದ್ದಾರೆ. ಶುಭವಾಗಿ ತಮಗೆ ಎಂದೆನ್ನುತ್ತಾ, ಕ್ಲಾಸ್ಗೆ ಕ್ಲಾಸು, ಮಾಸ್ಗೆ ಮಾಸು, ಎಲ್ಲಾ ತರದ ಸಾಂಗ್ ಬರೆಯುವಂತ ಅಪರೂಪದ ಗೀತ ರಚನೆಕಾರರು. 15 ವರ್ಷಗಳು 25 ವರ್ಷಗಳು ತುಂಬಿದ. ಓ ಸೂಪರ್, ಬೆಳ್ಳಿ ಹಬ್ಬ 2000. ಸಂಚಾರಿ, ಅಲೆಮಾರಿ, ಕೆಂಪೇಗೌಡ ಸಿನಿಮಾ ಒಂದು ಬಂತು, ಒಂದು ಹೊಸ ಕ್ರಾಂತಿಯೇ ಸೃಷ್ಟಿಯಾಯಿತು ಅವರ ಜೀವನದಲ್ಲಿ ಕೂಡ. ಮುಕುಂದ ಮುರಾರಿ, ಭಜರಂಗಿ, ಅಧ್ಯಕ್ಷ, ವಿಕ್ಟರಿ, ಮಾಣಿಕ್ಯ, ರಾಬರ್ಟ್, ಹೀಗೆ 10 ಹಲವು ಅದ್ಭುತವಾದಂತಹ ಚಿತ್ರಗಳಲ್ಲಿ ಅವರ ಸಂಗೀತ ನಿರ್ದೇಶನ ವಿಜೃಂಭಿಸಿದೆ. ಕನ್ನಡದ AR ರೆಹಮಾನ್ ಅಂತಾನೆ ಪ್ರಸಿದ್ಧರಾಗಿದ್ದಾರೆ ಇವರು. ಪ್ರಸ್ತುತ ಶಿವರಾಜ್ ಕುಮಾರ್, ಉಪೇಂದ್ರ, ರಾಜ್ವಿ ಶೆಟ್ಟಿ ಈ ಮೂರನ್ನು ಹಾಕೊಂಡು ಇವರು ನಿರ್ದೇಶನ ಮಾಡ್ತಿದ್ದಾರೆ. ಸಿನಿಮಾ ಹೆಸರು ನಿಮ್ಮೆಲ್ಲರಿಗೂ ಗೊತ್ತೇ ಇದೆ, 45. ಸೊ ಶುಭವಾಗ್ಲಿ. ಸಂಗೀತ ನಿರ್ದೇಶಕರಾಗಿ ಸೈ ಅನ್ಸ್ಕೊಂಡಿದ್ದಾರೆ, ಚಿತ್ರ ನಿರ್ದೇಶಕರಾಗಿ ಕೂಡ ಸೈ ಅನ್ಸ್ಕೊಂಡ್ಲಿ ಅಂತ ಹಾರೈಸ್ತಾ, ಇದು 2ನೇ ಬಾರಿ ಅವರು ಪ್ರಶಸ್ತಿಗೆ ಭಾಜನರಾಗ್ತಿರೋರು. ಅರ್ಜುನ್ ಜಿ, ಬಹುಶಃ ಮುಂದಿನ ವರ್ಷ ನಿರ್ದೇಶನಕ್ಕೆ ಪ್ರಶಸ್ತಿ ಸಿಗ್ಲಿ ಅಂತ ನಾನು ಹಾರೈಸ್ತೇನೆ. ಶುಭವಾಗ್ಲಿ, ಅಭಿನಂದನೆಗಳು ಎಂದೆನ್ನುತ್ತಾ 2 ಮಾತುಗಳನ್ನ ದಯಮಾಡಿ ಕುಳಿತುಕೊಳ್ಬೇಕು. ಎಸ್, ಹಾಂಗ್ಕಾಂಗ್, ಲಂಡನ್, ಉಗಾಂಡ, ಆಸ್ಟ್ರೇಲಿಯಾ, ನೇಪಾಳ್, ಕುವೈತ್ ಮುಂತಾದ ದೇಶದಲ್ಲಿ ನಡೆದ ಸಂಗೀತ ಕಾರ್ಯಕ್ರಮಗಳಲ್ಲಿ ಸಂಗೀತ ಸುಧೆಯನ್ನ ಹರಿಸಿ ಎಲ್ಲರ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ. ರಾಜ್ಯ ಸರ್ಕಾರದಿಂದ ಅತ್ಯುತ್ತಮ ಗಾಯಕಿ ಪ್ರಶಸ್ತಿ, 3 ಬಾರಿ ಫಿಲ್ಮ್ ಫೇರ್ ಪ್ರಶಸ್ತಿ, ಮಿರ್ಚಿ ಮ್ಯೂಸಿಕ್ ಪ್ರಶಸ್ತಿ ಮುಂತಾದ ಹಲವು ಪ್ರಶಸ್ತಿಗಳನ್ನ ತಮ್ಮದಾಗಿಸಿಕೊಂಡಿದ್ದಾರೆ. ಕರುನಾಡ ಕೋಗಿಲೆ, ಸ್ವರ ಮಾಧುರಿ, ಗಾಯನಶ್ರೀ, ಕರುನಾಡ ಗಾಯನ ಪ್ರವೀಣೆ ಮುಂತಾದ ಹಲವು ಬಿರುದುಗಳು ಕೂಡ ಇವರನ್ನ ಅರಸಿ ಬಂದಿದೆ. ಈ ಬಾರಿ ಇವರಿಗೆ ಮತ್ತೊಂದು ಪ್ರಶಸ್ತಿ ಮುಡಿಗೇರಿದೆ, ಅದುವೇ ಪ್ರತಿಷ್ಠಿತ ಡಾಕ್ಟರ್ ರಾಜ್ಕುಮಾರ್ ಪ್ರಶಸ್ತಿ. ನಟಿಸ್ತಾರೆ, ನಟನೆ ಮಾಡಿಸ್ತಾರೆ, ನಿರ್ದೇಶನ ಕೂಡ ಮಾಡ್ತಾರೆ. ಓಂ ಪ್ರಕಾಶ್ ರಾವ್ ಅವರು, ಖ್ಯಾತ ನಟ NS ರಾವ್ ಅವರ ಸುಪುತ್ರರು ಓಂ ಪ್ರಕಾಶ್ ರಾವ್. 1978ರಲ್ಲಿ YR ಸ್ವಾಮಿ ನಿರ್ದೇಶನದ ಸವತಿಯ ನೆರಳು ಚಿತ್ರದ ಮುಖೇನ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಚಿತ್ರರಂಗ ಪ್ರವೇಶ ಮಾಡ್ತಾರೆ. ನಂತರ ವಿ ಸೋಮಶೇಖರ್, ವಿಜಯ್ ರೆಡ್ಡಿ, KSR ದಾಸ್ ಅವರ ಬಳಿ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಕಾರ್ಯನಿರ್ವಹಿಸುತ್ತಾರೆ. 1991ರಲ್ಲಿ ಅಧಿಪತಿ ಚಿತ್ರದ ಮುಖೇನ ಸ್ವತಂತ್ರ ನಿರ್ದೇಶಕರಾಗ್ತಾರೆ.
ಆನಂತರ ಬಂದಂತಹ ಸೂಪರ್ ಡೂಪರ್ ಹಿಟ್ ಸಿನಿಮಾಗಳು ನಮಗ್ ಗೊತ್ತೇ ಇದೆ. ಲಾಕ್ ಅಪ್ ಡೆತ್, AK47, ಕಲಾಸಿಪಾಳ್ಯ, ಹುಚ್ಚ, ಸಿಂಹದ ಮರಿ ಸೇರಿದಂತೆ ಅನೇಕ ಸೂಪರ್ ಹಿಟ್ ಚಿತ್ರಗಳನ್ನ ನೀಡಿರುವಂತಹ ಹೆಮ್ಮೆಯ ನಿರ್ದೇಶಕ ಓಂ ಪ್ರಕಾಶ್ ರಾವ್ ಅವರಿಗೆ ಅಭಿನಂದನೆಗಳನ್ನ ತಿಳಿಸ್ತಾ ಇದ್ದೇವೆ. ಶ್ರೀಮತಿ ಭಾರತಿ ವಿಷ್ಣುವರ್ಧನ್ ಅವರಿಂದ ಕೊಡುಮಾಡುವಂತಹ ಆರ್ ಶೇಷಾದ್ರಿ ಸ್ಮರಣಾರ್ಥ ಈ ಪ್ರಶಸ್ತಿಯನ್ನ ಸ್ವೀಕರಿಸಿದ್ದಕ್ಕಾಗಿ ಅಭಿನಂದನೆಗಳನ್ನ ತಿಳಿಸ್ತಾ ಒಂದೆರಡು ಮಾತು. ನಮ್ಮ 24ನೇ ವಾರ್ಷಿಕ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಶ್ರೀ ರಾಘವೇಂದ್ರ ಚಿತ್ರವಾಣಿ ಪ್ರಶಸ್ತಿ ನೀಡಿ ಗೌರವಿಸ್ತಾ ಇದ್ದೇವೆ. ಹಿರಿಯರಾದಂತಹ ವಿಜಯಮ್ಮ ಅವರು ಹೆಚ್ಚು ಕಳೆ ತರುತ್ತೆ ನೀವು ಕಾರ್ಯಕ್ರಮದಲ್ಲಿ ವೇದಿಕೆಯಲ್ಲಿ ನಮ್ಮ ಜೊತೆ ಇದ್ರೆ. ನಮ್ಮ ಸಂಸ್ಥೆಯ ಮಾರ್ಗದರ್ಶಿ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ, ಬೆಳವಣಿಗೆಗೆ ಕಾರಣೀಭೂತರು ವಿಜಯಮ್ಮ ಅವರು. ಮೀನಾಕ್ಷಿ ಜಯರಾಮ್ ಅವರು ದಯಮಾಡಿ ಆಸೀನರಾಗಬೇಕು ಪ್ರಶಸ್ತಿಯನ್ನ ಸ್ವೀಕರಿಸಲಿಕ್ಕೆ. ಸುಧೀಂದ್ರ ಅವರ ಅಳಿಯ ಶ್ರೀಧರ್ ಮತ್ತು ಮಗಳು ಶಿಲ್ಪಾ ವೇದಿಕೆಗೆ ಆಗಮಿಸಲಿದ್ದಾರೆ. ಸುನಿಲ್ ಅವರು, ಅವರ ಮಗ ಸುನಿಲ್ ಅವರು ಕೂಡ ವೇದಿಕೆಯಲ್ಲಿ ಇರಬೇಕು. ಹೆಸರಾಂತ ನಿರ್ದೇಶಕರಾದಂತಹ ಜಯರಾಮ್ ರವರ ಧರ್ಮಪತ್ನಿ ಮೀನಾಕ್ಷಿ ಜಯರಾಮ್ 1986ರಲ್ಲಿ ಜಯದುರ್ಗ ಪ್ರೊಡಕ್ಷನ್ಸ್ ಮುಖೇನ ಅನಂತ್ ನಾಗ್ ರವರ ಅಭಿನಯದ ಅರುಣರಾಗ ಚಿತ್ರದಿಂದ ನಿರ್ಮಾಪಕರಾದಂಥವರು. ಆನಂತರ ಮಾಧುರಿ, ಅಂಬರೀಶ್, ಮಾಲಾಶ್ರೀ ಅಭಿನಯದ ಮೇಘ ಮಂದಾರ, ಶ್ರುತಿ ಅವರು ನಟಿಸಿದಂತಹ ರಂಜಿತಾ, ರಶ್ಮಿ ಹೀಗೆ ಸೂಪರ್ ಡೂಪರ್ ಹಿಟ್ ಚಿತ್ರಗಳನ್ನ ನೀಡಿದಂತಹ ಮೀನಾಕ್ಷಿ ಜಯರಾಮ್ ಅವರಿಗೆ ನಾವಿಂದು ಗೌರವಿಸ್ತಾ ಇದ್ದೇವೆ. ಶ್ರೀ ರಾಘವೇಂದ್ರ ಚಿತ್ರವಾಣಿ ಪ್ರಶಸ್ತಿಯನ್ನು ನೀಡಿ ಅಭಿನಂದನೆಗಳು. ಒಂದು ಪತ್ರಿಕೆಯಲ್ಲಿ ಪತ್ರಕರ್ತರಾಗುವ ಮುಖೇನ ಪತ್ರಕರ್ತ ವೃತ್ತಿಗೆ ಪಾದಾರ್ಪಣೆ ಮಾಡ್ತಾರೆ. ಸುಧಾ, ವಿಜಯ ಚಿತ್ರ, ಪ್ರಜಾಮತ, ಉದಯವಾಣಿ ಹಾಗೂ ಪ್ರಸ್ತುತ ಹೊಸದಿಗಂತ ಪತ್ರಿಕೆಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾರೆ. 35 ವರ್ಷಗಳ ಕಾಲ ಉದಯವಾಣಿ ಪತ್ರಿಕೆಯಲ್ಲೇ ಕಾರ್ಯ ನಿರ್ವಹಿಸಿದ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ KJ ಕುಮಾರ್. ಒಂದು ಪ್ರೀತಿಯ ಚಪ್ಪಾಳೆಯೊಂದಿಗೆ ಅಭಿನಂದನೆಗಳನ್ನ. ಗೀತೆ ಚಿತ್ರದ ಮುಖೇನ ಕನ್ನಡ ಚಿತ್ರರಂಗಕ್ಕೆ ಅವರು ನಾಯಕಿಯಾಗಿ ಪ್ರವೇಶಿಸ್ತಾರೆ. ಆನಂತರ GV ಅಯ್ಯರ್ ಅವರ ಬಹುತೇಕ ಚಿತ್ರಗಳು, ಪುಟ್ಟಣ ಕಣ್ಗಾಲ್ ಅವರ ಮಾನಸ ಸರೋವರ, ಧರಣಿ ಮಂಡಲ ಮಧ್ಯದೊಳಗೆ ಚಿತ್ರಗಳಲ್ಲಿ ಅತ್ತೆಗೆ ತಕ್ಕ ಸೊಸೆ, ಜಾರಿ ಬಿದ್ದ ಜಾಣ ಸೇರಿದಂತೆ ಕನ್ನಡದ ಸೂಪರ್ ಹಿಟ್ ಚಿತ್ರಗಳಲ್ಲಿ ಮರಾಠಿ, ಹಿಂದಿ, ಒಡಿಸ್ಸಾ, ಗುಜರಾತಿ, ತಮಿಳು ಸೇರಿದಂತೆ 80 ಚಿತ್ರಗಳಲ್ಲಿ ನಟಿಸಿದ್ದಾರೆ. ಕೆಲವು ವರ್ಷಗಳ ಹಿಂದೆ ಶುಭಮಂಗಳ ಧಾರಾವಾಹಿಯಲ್ಲಿ ಕೂಡ ಅಭಿನಯಿಸಿದ್ದನ್ನ ನಾವು ಮರೆಯೋದಕ್ಕೆ ಸಾಧ್ಯವಿಲ್ಲ. ಪ್ರಸ್ತುತ ಸುವರ್ಣ ವಾಹಿನಿಯಲ್ಲಿ ಪ್ರಸಾರವಾಗ್ತಿರುವಂತಹ ನಿನ್ನ ಕಥೆ ನನ್ನ ಜೊತೆ ಧಾರಾವಾಹಿಯಲ್ಲಿ ಅಭಿನಯಿಸುತ್ತಿದ್ದಾರೆ. ಅಭಿನಯಕ್ಕೆ ಚುಕ್ಕಿಟ್ಟಿಲ್ಲ, ಹೀಗೆ ನಿರಂತರವಾಗಿ ಮುನ್ನಡೀಲಿ ಎಂದು ಹಾರೈಸ್ತಾ ಅಭಿನಂದನೆಗಳು ಮೇಡಮ್. ನಿಮ್ಗೆ ಆಗಬೇಕು ಸರ್, ನೆಕ್ಸ್ಟ್ ಮಾಡಲ್ಲ ಬರಬೇಕು. ಸಮರ್ಜಿತ್ ಬಾಂಬೆನಲ್ಲಿ ಒಂದು ಪ್ಯಾನ್ ಇಂಡಿಯಾ ಸಿನಿಮಾ ಮಾಡ್ತಿದ್ದಾರೆ, ಶೂಟಿಂಗ್ ನಡೀತಾ ಇದೆ. ನಾನು 10 ದಿವಸ ಹಿಂದೆ ಅಜಿತ್ ಸರ್ಗೆ ಫೋನ್ ಮಾಡಿ, ಸರ್ ಇಲ್ಲ ಬರಲೇಬೇಕು, ಅವ್ರ ಸರ್ಪ್ರೈಸು. ಏನು ಗುರುವೆ ಇದು ಇವಾಗ ಅಷ್ಟೇ ಬಂದೇನೆ, ಯಾಕೆ ಪ್ರಶಸ್ತಿ ಅಂತಂದ್ರು. ಇಲ್ಲ P. ಲಂಕೇಶ್ ಅವರು ನಮಗೆಲ್ಲ ಗುರುಗಳಿದ್ದಂಗೆ, 3ನೇ ತಲೆಮಾರು ಇಂಡಸ್ಟ್ರಿಲಿ ಇದ್ದಾರೆ ನಂತರನೇ, ಹಾಗಾಗಿ ಸಮರಕ್ಕೆ ಕೊಡೋದ್ರಲ್ಲಿ ಅರ್ಥ ಇರುತ್ತೆ ಅಂತೇಳಿ ಅಜಿತ್ ಸರ್ ಬಾಂಬೆಯಿಂದ ಕರೆಸಿ ತುಂಬಾ ಧನ್ಯವಾದಗಳು ಸರ್. ಸಿನಿಮಾ ಹೆಸರು ಡೀಟೇಲ್ಸ್ ಅನ್ನ ಈಗ ರಿವೀಲ್ ಮಾಡೋದಕ್ಕೆ ಸಾಧ್ಯವಿಲ್ಲ, ಆದ್ರೆ ನಮ್ಮ ಕನ್ನಡದ ಪ್ರತಿಭೆ ಅದ್ಭುತವಾಗಿ ರಾರಾಜಿಸ್ಲಿ ಸಿನಿಮಾ ಕ್ಷೇತ್ರದಲ್ಲಿ ಅಂತ ಹಾರೈಸ್ತಾ ಓವರ್ ಟು ಸಮರ್ಜಿತ್ ಲಂಕೇಶ್. ಅಭಿನಂದನೆಗಳು ತಮಗೆ. ಇವರ ಮೇಲೂ ಕೂಡ ರಕ್ಷಿತ್ ಶೆಟ್ಟಿ ಅವರ ಒಂದು ಸಂಪೂರ್ಣ ಪ್ರಭಾವವಿದೆ, ಅವರ ಜೊತೆ ಕೆಲಸ ಮಾಡ್ತಿರುವಂತಹವರು ಇವರು. ರಕ್ಷಿತ್ ಶೆಟ್ಟಿ ಅವರ ನಿರ್ಮಾಣದಲ್ಲಿ ಮೂಡುವಂತಹ ಸಿನಿಮಾ ಇದು. 2008ರಲ್ಲಿ ಯೂನಿವರ್ಸಿಟಿ ವಿಶ್ವೇಶ್ವರಯ್ಯ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅಲ್ಲಿ ಬ್ಯಾಚುಲರ್ ಆಫ್ ಇಂಜಿನಿಯರಿಂಗ್ ಇನ್ ಇನ್ಫಾರ್ಮೇಶನ್ ಸೈನ್ಸ್ ನಲ್ಲಿ ವ್ಯಾಸಂಗ ಮಾಡ್ತಾರೆ.
2012ರಲ್ಲಿ ಸ್ಯಾಪ್ ಲ್ಯಾಬ್ಸ್ಗೆ ಸಾಫ್ಟ್ವೇರ್ ಡೆವಲಪರ್ ಆಗಿ ಸೇರಿ 3 ವರ್ಷಗಳ ಕಾಲ ವೃತ್ತಿಯನ್ನ ಮಾಡ್ತಾರೆ. 2015 ಜೀವನದಲ್ಲಿ ದೊಡ್ಡ ಬದಲಾವಣೆ ಆಗುತ್ತೆ. ರಕ್ಷಿತ್ ಶೆಟ್ಟಿ ಅವರ ಥಗ್ಸ್ ಆಫ್ ಮಾಲ್ಗುಡಿ ಚಿತ್ರಕ್ಕೆ ಬರವಣಿಗೆ ಪ್ರಾರಂಭಿಸ್ತಾರೆ. 2016ರಲ್ಲಿ ರಕ್ಷಿತ್ ಶೆಟ್ಟಿ ಅವರ ಬರಹಗಾರರ ವಿಭಾಗವಾದ 7 ಆಡ್ಸ್ಗೆ ಸೇರೋಕೆ ಸಾಫ್ಟ್ವೇರ್ ವೃತ್ತಿ ತೊಡಿತಾರೆ. ರಕ್ಷಿತ್ ಶೆಟ್ಟಿ ಪರಂಬಾ ಸ್ಟುಡಿಯೋಸ್ ಅನ್ನ ಸ್ಥಾಪಿಸಿದಾಗ ಬರಹಗಾರರಾಗಿ ಖಾಯಮಾಗಿ ಅವರ ಜೊತೆ ನಿಲ್ತಾರೆ. ಅವರ ಕುಟುಂಬ ಕೊಡುವಂತಹ ಪ್ರಶಸ್ತಿ ಇದು. ಸರ್, ನಮ್ಮ ಬಿ ಸುರೇಶ್ ಸರ್ ಕಾರಣಾಂತರಗಳಿಂದ ಪಾಲ್ಗೊಳ್ಳಿಕ್ಕೆ ಆಗಿಲ್ಲ ಇವತ್ತು. ಸೊ ಎವ್ರಿ ಇಯರ್ ಬರ್ತಾರೆ ಅವರು. ಸೊ ಅಭಿನಂದನೆಗಳು. ಫೋಟೋ ಸಿನಿಮಾ ವಿಮರ್ಶೆಯನ್ನು ಸಮರ್ಥವಾಗಿ ನಿಭಾಯಿಸುವ ಮುಖೇನ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಯಲ್ಲಿ ಹೊಸ ಭಾಷ್ಯವನ್ನ ಬರೀಲಿ ಅಂತ ಎಲ್ಲರ ಪರವಾಗಿ ಶುಭ ಹಾರೈಸಿದ ಎಂ ನರಸಿಂಹಲು ಅವರಿಗೆ ವಂದನೆಗಳು. ಫೋಟೋ ಸಿನಿಮಾ ಮುಖೇನ ಸ್ವತಂತ್ರ ನಿರ್ದೇಶಕರಾಗಿ ಚಿತ್ರರಂಗ ಪ್ರವೇಶಿಸಿದ್ದಾರೆ. ಸೂಪರ್ ಡೂಪರ್ ಹಿಟ್ ಸಿನಿಮಾಗಳು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚು ಕೊಳ್ಳಿ ಎಂದು ಹಾರೈಸ್ತಾ ಅಭಿನಂದನೆಗಳನ್ನ ತಿಳಿಸ್ತಾ ಅವರ ಮಾತನ್ನ ಕೇಳೋ ಸಮಯ ಈಗ. ಹೆಸರಲ್ಲೇ ಉತ್ಸವ ಇದೆ. ನನ್ನ ಎಕ್ಸೈಟ್ಮೆಂಟ್ ಅಲ್ಲಿ ಒಂದೆರಡು ಮಾತು ಹೇಳೋದು ನಾನು ಮರ್ತ್ಬಿಟ್ಟೆ. ಮೊದಲನೇದಾಗಿ ನನ್ನ ಸುಧೀಂದ್ರ ಹೃತ್ಪೂರ್ವಕ ಧನ್ಯವಾದಗಳನ್ನ ಸಮರ್ಪಿಸ್ತಾ ಸಮರ್ಥರಿಂದ ಸ್ಥಾಪಿತವಾದಂತಹ ಸಂಸ್ಥೆ ಆಗಿರೋದ್ರಿಂದ ನಿಜಕ್ಕೂ ಎಲ್ಲರೂ ಹೇಳ್ತಿರೋದು ನೋಡ್ರೆ, ನಾನಂತೂ ಸುಧೀಂದ್ರ ಅವರನ್ನ ಭೇಟಿಯಾಗಿಲ್ಲ, ನೋಡೇ ಇಲ್ಲ. ಆದ್ರೆ ಪ್ರತಿ ವರ್ಷವೂ ನಮ್ಮ ಸಂಸ್ಥೆಯ ವಾರ್ಷಿಕೋತ್ಸವದ ಪ್ರಶಸ್ತಿ ಪ್ರದಾನ ಸಮಾರಂಭಕ್ಕೆ ಬಂದಾಗ ಎಲ್ಲರೂ ಹೇಳುವಂತಹ ಮಾತನ್ನ ಮಾಡಿ ವೇದಿಕೆಗೆ ಬರಬೇಕು. ಯಾಕಂದ್ರೆ ಅನಂತ್ ನಾಗ್ ಅವರು ನಮಗೆ ಮಾತ್ರ ಎಕ್ಸ್ಕ್ಲೂಸಿವ್ ಆಗಿ ಸನ್ಮಾನ ಮಾಡೋದಕ್ಕೆ ಕೊಟ್ಟಿದ್ದನ್ನ ನಾವು 50 years ಜರ್ನಿ ಸಪೋರ್ಟ್ ಕೊಡ್ತಾ ಮುಂದೆ ಸಾಗಬೇಕು. ಸೊ ನವರಸನ್, ಥ್ಯಾಂಕ್ ಯು ಸೋ ಮಚ್. ಶ್ರೀ ರಾಘವೇಂದ್ರ MAB ಲೆಗಸಿ ಎಲ್ಲ ರಾಜ್ಯಗಳಲ್ಲೂ ಬರ್ತಿದೆ ಅಂತ ಮುನ್ಸೂಚನೆ ಕೊಡ್ತಿದ್ದಾರೆ. ಸಂಜಯ್ ಗೌಡ್ರಿಗೆ ಹಿಡನ್ ಸೀಕ್ರೆಟ್ಸ್ ಖಂಡಿತ ಗೊತ್ತಿರುತ್ತೆ. ಶುಭವಾಗ್ಲಿ, ಒಳ್ಳೇದಾಗ್ಲಿ. ವಂದನೆಗಳನ್ನ ಅರ್ಪಿಸೋಣ. ಸೋ ಸ್ವೀಟ್ ಆಫ್ ಯು. ಎಲ್ಲರೂ ಇನ್ನೂ ಉತ್ತಮ ಬೆಳವಣಿಗೆ ಆಗ್ಲಿ ನಮ್ಮ ಸಂಸ್ಥೆಗೆ ಅಂತಾನೆ ಶುಭ ಹಾರೈಸ್ತಿದ್ದೀರಾ. ಆಗ್ಲೇ ಇಂದ್ರಜಿತ್ ಸರ್ ಕೂಡ ಹೇಳ್ತಾ ಇದ್ರು, 300 ಸಿನಿಮಾ ರಿಲೀಸ್ ಆದ್ರೆ 280 ರಾಘವೇಂದ್ರ ಚಿತ್ರವಾಣಿದೆ ಆಗಿರತ್ತೆ ಅಂತ. ಸೊ ಹಿಂದೆಲ್ಲ ನಮ್ಮ ಸಂಸ್ಥೆಯಿಂದ ಸಿನಿಮಾ ನಿರ್ಮಾಣ ಕೂಡ ಮಾಡ್ತಾ ಇದ್ವಿ ಇತ್ತೀಚೆಗೆ. ಜೊತೆಗೆ ಈಗ ನಮ್ಮ ಶ್ರೀ ರಾಘವೇಂದ್ರ ಚಿತ್ರವಾಣಿಯಲ್ಲಿ ನಿರೂಪಕರಾಗಿದ್ದಾರೆ. ಹಾಗೆ ಮುಂದುವರಿತೀನಿ ಅಂತ ಕೂಡ ಹೇಳಿದ್ದಾರೆ. ಎಲ್ಲಾ ಹೀರೋಗಳ ಸಂದರ್ಶನ ಮಾಡಿಕೊಡ್ತೀನಿ ಅಂತ ಕೂಡ ತಿಳಿಸಿದ್ದಾರೆ. ಸೊ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.